Good morning, dear students. So, basic principles and techniques in organic chemistry, unit number 12. So, ಇದು 6ನೇ ಕ್ಲಾಸ್ ನಿಮಗೆ. ಸೊ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಇಂಟ್ರೊಡಕ್ಷನ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಕ್ಲಾಸಿಫಿಕೇಷನ್ನು, ಸ್ಟ್ರಕ್ಚರಲ್ ರೆಪ್ರೆಸೆಂಟೇಷನ್ನು, ಆಮೇಲೆ ನಾಮಿನ್ಕ್ಲೇಚರು ಎಲ್ಲ ನಿಮಗೆ ಆಗಿದೆ. ಸೊ ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ ನಾನು ಡಿಸ್ಕಸ್ ಮಾಡೋಕೆ ಹೊರಟಿದ್ದೀನಿ. So that is isomerism. 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 So isomerism ಅಂತ ಹೇಳ್ಬಿಟ್ಟು. So generally covalent compounds shows isomerism. ಇವಕ್ಕೆ ಡೈರೆಕ್ಷನಲ್ ಪ್ರಾಪರ್ಟೀಸ್ ಇರುತ್ತೆ. ಕೋವಲೆಂಟ್ ಕಾಂಪೌಂಡ್ಸ್ಗೆ ಡೈರೆಕ್ಷನಲ್ ಪ್ರಾಪರ್ಟೀಸ್ ಇರುತ್ತೆ. ಹಾಗಾಗಿ ಕೋವಲೆಂಟ್ ಕಾಂಪೌಂಡ್ಸ್ ಎಕ್ಸಿಬಿಟ್ isomerism. Generally organic compounds are covalent, inorganic compounds are ionic. ನಾನು ನಿಮಗೆ ಫಸ್ಟ್ ಕ್ಲಾಸಲ್ಲಿ ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಡಿಫ್ರೆನ್ಶಿಯೇಷನ್ ಹೇಳುವಾಗ ಹೇಳಿದ್ದೀನಿ ನಾನು. ಅಯಾನಿಕ್ ಬಾಂಡ್ ಇರೋದೆಲ್ಲ ಅಯಾನಿಕ್ ಕಾಂಪೌಂಡ್ಸು, ಅದು ಇನ್ಆರ್ಗ್ಯಾನಿಕ್ಕು. ಓಕೆನಾ. ಕೋವಲೆಂಟ್ ಬಾಂಡ್ ಇರೋದೆಲ್ಲ, ಸೊ majority of organic compounds are having covalent bond. They are covalent compounds. ಹೌದಾ. ಸೊ ಈ ಕೋವಲೆಂಟ್ ಕಾಂಪೌಂಡ್ಸ್ ಅಲ್ಲಿ ನಿಮಗೆ ಏನಿರುತ್ತೆ, ಡೈರೆಕ್ಷನಲ್ ಪ್ರಾಪರ್ಟಿ ಇರುತ್ತೆ. ಓಕೆನಾ. ಡೈರೆಕ್ಷನಲ್ ಪ್ರಾಪರ್ಟಿ ಬರೋದ್ರಿಂದ ಸೊ ದೀಸ್ ಕ್ಯಾನ್ ಎಕ್ಸಿಬಿಟ್ ವಾಟ್ ಐಸೋಮೆರಿಸಮ್. ಏನು ಐಸೋಮೆರಿಸಮ್ ಅಂದ್ರೆ ಏನು? ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಸೇಮ್ ಇರಬೇಕು. ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರಬೇಕು, ಬಟ್ ಡಿಫರೆಂಟ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಇರಬೇಕು. ಓಕೆನಾ. ಟೂ ಆರ್ ಮೋರ್ ಕಾಂಪೌಂಡ್ಸ್ having same molecular formula, but they differ in their physical and chemical properties. ಎರಡು ಅಥವಾ ಅದಕ್ಕಿಂತ ಜಾಸ್ತಿ ಕಾಂಪೌಂಡ್ಸ್ಗೆ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದ್ದು ಫಿಸಿಕಲ್ ಕೆಮಿಕಲ್ ಪ್ರಾಪರ್ಟೀಸ್ ಚೇಂಜ್ ಇದ್ರೆ ಅವನ್ನ ಏನಂತ ಆ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ? ಐಸೋಮೆರಿಸಮ್. ಸೊ ವಾಟ್ ಈಸ್ ಐಸೋಮೆರಿಸಮ್? ಸೊ ಇಟ್ ಇಸ್ ನಥಿಂಗ್ ಬಟ್ ಟೂ ಆರ್ ಮೋರ್ ಕಾಂಪೌಂಡ್ಸ್ having same molecular formula, but differ in physical and chemical properties. ಒಂದು ಎಕ್ಸಾಂಪಲ್ ತಗೊಳ್ತೀನಿ. C4H9Cl. C4H9Cl. This is a formula of a compound. ಇಲ್ಲಿ ಹ್ಯಾಲೋಜನ್ ಇಸ್ ದ ಫಂಕ್ಷನಲ್ ಗ್ರೂಪ್. ನಾನು ಇಲ್ಲಿ ಆಲ್ಕೈಲ್ ಹ್ಯಾಲೈಡ್ ತಗೊಂಡಿದ್ದೀನಿ. ಓಕೆನಾ. ನೋಡಿ ಇಲ್ಲಿ C4H9Cl ಇದೆ. 4 ಕಾರ್ಬನ್ಸ್, 9 ಹೈಡ್ರೋಜನ್ಸ್, 1 ಕ್ಲೋರಿನ್ ಆಟಮ್ ಇದೆ. ಸೊ 4 ಕಾರ್ಬನ್ಸ್ ನಾನು ಸ್ಟ್ರೈಟ್ ಚೈನ್ ಅಲ್ಲಿ ಬರೀತೀನಿ. 1 2 3 4 ಕಾರ್ಬನ್ಸ್. ಸೊ ಇನ್ನೇನಿದೆ? 9 ಹೈಡ್ರೋಜನ್ಸ್ ಇದೆ. H3 ನೋಡಿ, ಆಲ್ರೆಡಿ 1 ಬಾಂಡ್ ಆಗಿತ್ತು, 4 ಬಾಂಡ್ ಇರ್ಬೇಕಿತ್ತು, 1 ಆಗಿತ್ತು, ಇನ್ನು 3 ಏನ್ ಬರ್ದಿದ್ದೀನಿ? ಹೈಡ್ರೋಜನ್. ಇಲ್ಲಿ ಆಲ್ರೆಡಿ 2 ಬಾಂಡ್ ಇದೆ, ಇನ್ನೇನು ಉಳಿಯುತ್ತೆ? 2 ಹೈಡ್ರೋಜನ್. ಇಲ್ಲಿ 2 ಹೈಡ್ರೋಜನ್, ಇಲ್ಲಿ 2 ಹೈಡ್ರೋಜನ್ ಜೊತೆಗೊಂದು Cl. ಸೊ ಫಾರ್ಮುಲಾ ಕೋಟ್ ಮಾಡಿ. 1 2 3 4 ಕಾರ್ಬನ್, ಹೈಡ್ರೋಜನ್ಸ್ 3 + 2 5 + 2 7 + 2 9 H9Cl. ಇದು ಇದರ ಫಾರ್ಮುಲಾ ಏನಮ್ಮ? C4H9Cl. ಇದಕ್ಕೆ ನೀವು ನೇಮ್ ಬರೆದ್ರೆ ಏನ್ ಬರೀತೀರಾ? ಏನು 1 ಕ್ಲೋರೋ ಬ್ಯೂಟೇನ್. ಇನ್ನೊಂದು ಬರೀತೀನಿ. 1 2 3 4 ಕಾರ್ಬನ್ಸ್ ಇದೆ. ಸೆಕೆಂಡ್ ಕಾರ್ಬನ್ಗೆ Cl ಬರೀತೀನಿ. ಆಗ ನೋಡಿ H3 H2 ಆಲ್ರೆಡಿ 3 ಬಾಂಡ್ ಇದೆ, H3. ಇದರ ನೇಮ್ ಬರೆದ್ರೆ ಏನಮ್ಮ? ಇದು 2 ಕ್ಲೋರೋಬ್ಯೂಟೇನ್. ಈ 1 ಕ್ಲೋರೋಬ್ಯೂಟೇನೆ ಬೇರೆ, 2 ಕ್ಲೋರೋಬ್ಯೂಟೇನೆ ಬೇರೆ.
ಇದರ ಫಾರ್ಮುಲಾ 1 2 3 4 4 ಕಾರ್ಬನ್ C4, ಹೈಡ್ರೋಜನ್ 3 + 2 5 5 + 1 6 6 + 3 9 Cl. ಸೊ ಇದು C4H9Cl, ಇದು C4H9Cl, ಆದ್ರೆ ಇದರ ಪ್ರಾಪರ್ಟೀಸೇ ಬೇರೆ, ಅದರ ಪ್ರಾಪರ್ಟೀಸೇ ಬೇರೆ. ಈ ಎರಡೂ ಕಾಂಪೌಂಡ್ಸಿಗೂ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ. C4H9Cl molecular formula is same but they differ in the physical and chemical properties. ಇದಕ್ಕಿರೋ ಪ್ರಾಪರ್ಟೀಸೇ ಬೇರೆ ಆಗುತ್ತೆ, ಅದಕ್ಕಿರೋ ಪ್ರಾಪರ್ಟೀಸೇ ಬೇರೆ ಆಗುತ್ತೆ. ಆದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಎರಡಕ್ಕೂ ಸೇಮ್ ಇರೋದ್ರಿಂದ ಇವೆರಡು ಈಗ ಐಸೋಮೆರಿಸಮ್ ಅನ್ನೋ ಒಂದು ಪ್ರಾಪರ್ಟಿನ ಏನ್ ಮಾಡುತ್ತೆ, ಎಕ್ಸಿಬಿಟ್ ಮಾಡುತ್ತೆ. ರಿಮೆಂಬರ್, ಐಸೋಮೆರಿಸಮ್ ಇಸ್ ಒನ್ ಆಫ್ ದ ಪ್ರಾಪರ್ಟಿ. ಐಸೋಮೆರಿಸಮ್ ಇಸ್ ಒನ್ ಆಫ್ ದ ಪ್ರಾಪರ್ಟಿ. ಸೊ ಏನದು ಪ್ರಾಪರ್ಟಿ ಅಂದ್ರೆ, ಎರಡು ಅಥವಾ ಅದಕ್ಕಿಂತ ಜಾಸ್ತಿ ಮಾಲಿಕ್ಯೂಲ್ಸ್, 2 or more compounds having the same molecular formula but they differ in the physical and chemical properties. Tell me, what is isomerism? 2 or more compounds having same molecular formula but they differ in the physical and chemical properties. ಎರಡು ಅಥವಾ ಜಾಸ್ತಿ ಮಾಲಿಕ್ಯೂಲ್ಸ್ ಮಾಲಿಕ್ಯುಲರ್ ಫಾರ್ಮುಲಾ ಅದರಲ್ಲಿ ಸೇಮ್ ಇದ್ದು, ಆದ್ರೆ ಫಿಸಿಕಲ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಡಿಫರೆನ್ಸ್ ಇದ್ರೆ ಫಾರ್ಮುಲಾ ಸೇಮ್, ಪ್ರಾಪರ್ಟೀಸ್ ಡಿಫರೆಂಟ್. ಅದಕ್ಕೆ ನಾವೇನಂತ ಕರಿತೀವಿ, ಐಸೋಮೆರಿಸಮ್. ನೋಡಿ, ನಾನು ಹೇಳ್ತಾ ಇದ್ದೀನಿ, ಐಸೋಮೆರಿಸಮ್ ನ ನೀವು ಬರಿಬೇಕು ಅಂದಾಗ ಒಂದು ಮಾಲಿಕ್ಯೂಲ್ ಇಂದ ಐಸೋಮೆರಿಸಮ್ ಬರಲ್ಲ. ಒಂದು ಮಾಲಿಕ್ಯೂಲ್ ಇನ್ನೊಂದು ಮಾಲಿಕ್ಯೂಲ್ ಎರಡು ಇರ್ಬೇಕು, ಮಿನಿಮಮ್ 2 ಇರ್ಬೇಕು, 2 ಅಥವಾ ಅದಕ್ಕಿಂತ ಏನಿರ್ಬೇಕು, ಜಾಸ್ತಿ ಇರ್ಬೇಕು. ನೀವು ತಗೊಂಡಿರೋ ಮಾಲಿಕ್ಯೂಲ್ಸ್ ಅಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಏನಿರ್ಬೇಕಮ್ಮ, ಸೇಮ್ ಇರ್ಬೇಕು. ಪ್ರಾಪರ್ಟೀಸ್ ಏನಿರ್ಬೇಕು, ಡಿಫ್ರೆಂಟ್, ಅಂದ್ರೆ ಬೇರೆ ಬೇರೆ ನೇಮ್ಸ್ ಇರ್ಬೇಕು ಅವಕ್ಕೆ. ನೋಡಿ, 1 ಕ್ಲೋರೋ ಬ್ಯೂಟೇನ್ ಇದರ ನೇಮೇ ಬೇರೆ, 2 ಕ್ಲೋರೋ ಬ್ಯೂಟೇನ್ ಇದರ ನೇಮೇ ಬೇರೆ. ಸೊ ಇವೆರಡು ಸೇಮ್ ಅಲ್ಲ, ಇವೆರಡು ಏನಿವು ಡಿಫ್ರೆಂಟ್. ಆದ್ರೆ ಇವೆರಡಕ್ಕೂ ಮಾಲಿಕ್ಯುಲರ್ ಫಾರ್ಮುಲಾ ಏನಿದೆ, ಸೇಮ್ ಇದೆ. ಅರ್ಥ ಆಗ್ತಾ ಇದೆಯಾ? So 2 or more compounds having same molecular formula but they differ in the physical and chemical properties is called isomerism. ಈ ಐಸೋಮೆರಿಸಮ್ಸ್ ನ ಪ್ರಾಪರ್ಟೀಸ್ ಏನ್ ಡಿಫರೆಂಟ್ ಬರುತ್ತೆ ಇಲ್ಲಿ, ಆ ಪ್ರಾಪರ್ಟೀಸ್ ಯಾವ್ಯಾವ್ದ್ರಲ್ಲಿ ಡಿಫರೆಂಟ್ ಬರುತ್ತೆ ಅನ್ನೋ ಆಧಾರದ ಮೇಲೆ, ಸೊ ದಿಸ್ ಐಸೋಮೆರಿಸಮ್ ಇಸ್ ಕ್ಲಾಸಿಫೈಡ್ ಇಂಟು ವೇರಿಯಸ್ ಟೈಪ್ಸ್. ಸೊ ಫಸ್ಟ್ ನಾನು ಇದರಲ್ಲಿ ನಿಮ್ಗೆ ಕ್ಲಾಸಿಫಿಕೇಶನ್ ಹೇಳ್ತೀನಿ. Isomerism is classified into 2 main categories. Isomerism is classified into 2 main categories. ಮೊದಲನೇದು ಬಂದು ಸ್ಟ್ರಕ್ಚರಲ್ ಐಸೋಮೆರಿಸಮ್. ಏನಮ್ಮ? ಸ್ಟ್ರಕ್ಚರಲ್ ಐಸೋಮೆರಿಸಮ್. ಸ್ಟ್ರಕ್ಚರಲ್ ಐಸೋಮೆರಿಸಮ್. ಸೊ ಇನ್ನೊಂದು ಬಂದು ಸ್ಟೀರಿಯೋ ಐಸೋಮೆರಿಸಮ್. ಸ್ಟೀರಿಯೋ ಐಸೋಮೆರಿಸಮ್. One is structural isomerism, another one is stereoisomerism. So molecular formula same ಇರಬೇಕು, ಪ್ರಾಪರ್ಟೀಸ್ ಚೇಂಜ್ ಇರಬೇಕು, ಅದನ್ನ ಐಸೋಮೆರಿಸಮ್ ಅಂತಿದೀನಿ. ಸೊ ಇಲ್ಲಿ ಅದರಲ್ಲಿ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಮತ್ತೆ ಸ್ಟೀರಿಯೋ ಐಸೋಮೆರಿಸಮ್ಸ್ ಅಂತ ಎರಡು ಕ್ಲಾಸಿಫೈ ಮಾಡಿದ್ದಾರೆ. ಸ್ಟ್ರಕ್ಚರಲ್ ಐಸೋಮೆರಿಸಮ್ಸ್ ನಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ ಬಟ್ ಡಿಫರ್ ಇನ್ ದ ಸ್ಟ್ರಕ್ಚರ್. ಡಿಫರೆನ್ಸ್ ಎಲ್ಲಿರುತ್ತೆ? ಸ್ಟ್ರಕ್ಚರ್ ನಲ್ಲಿ ಇರುತ್ತೆ. ಎಲ್ಲಿರುತ್ತೆ? ಸ್ಟ್ರಕ್ಚರ್. ಮಾಲಿಕ್ಯುಲರ್ ಫಾರ್ಮುಲಾ ಈಸ್ ಸೇಮ್ ಬಟ್ ದೇ ಡಿಫರ್ ಇನ್ ಸ್ಟ್ರಕ್ಚರ್. ಡಿಫರ್ ಇನ್ ಸ್ಟ್ರಕ್ಚರ್. ಸ್ಟ್ರಕ್ಚರಲ್ ರೆಪ್ರೆಸೆಂಟೇಷನ್ ಅಥವಾ ಸ್ಟ್ರಕ್ಚರ್ ನಲ್ಲಿ ಡಿಫರೆನ್ಸ್ ಇದ್ರೆ ಅದು ಯಾವ್ದು ಬರುತ್ತಮ್ಮ? ಸ್ಟ್ರಕ್ಚರಲ್ ಐಸೋಮೆರಿಸಮ್ಗೆ ಬರುತ್ತೆ. ಸ್ಟೀರಿಯೋ ಐಸೋಮೆರಿಸಮ್ಸ್ ಅಲ್ಲಿ ಸ್ಪೇಷಿಯಲ್ ಅರೇಂಜ್ಮೆಂಟ್ ಅಲ್ಲಿ ಡಿಫರ್ ಬರುತ್ತೆ. ಡಿಫರ್ ಇನ್ ಸ್ಪೇಷಿಯಲ್ ಅರೇಂಜ್ಮೆಂಟ್. ಸ್ಪೇಷಿಯಲ್ ಅರೇಂಜ್ಮೆಂಟ್. ಸ್ಪೇಷಿಯಲ್ ಅರೇಂಜ್ಮೆಂಟ್ ಅಂದ್ರೆ 3 ಡೈಮೆನ್ಷನಲ್ ಅಲ್ಲಿ ನೀವು ಯೋಚನೆ ಮಾಡಬೇಕಾಗುತ್ತೆ. ಓಕೆನಾ? ಸೊ 2 or more compounds having same molecular formula but they differ in the structure. Differ in the structure is called structural isomerism. 2 or more compounds having same molecular formula but they differ in the spatial arrangement is called stereoisomerism. Really? I repeat. Really? So structural isomerism means same molecular formula differ in structure.
ಸ್ಟೀರಿಯೋ ಐಸೋಮೆರಿಸಮ್ ಅಂದ್ರೆ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಡಿಫರ್ ಇನ್ ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇನ್ ದ ಮಾಲಿಕ್ಯೂಲ್. ಮಾಲಿಕ್ಯೂಲಿನ ಸ್ಪೇಷಿಯಲ್ ಅರೇಂಜ್ಮೆಂಟ್ ಅಲ್ಲಿ ವ್ಯತ್ಯಾಸ ಇದ್ರೆ ಸ್ಟೀರಿಯೋ ಐಸೋಮೆರಿಸಮ್ ಆಗುತ್ತೆ. ಮಾಲಿಕ್ಯೂಲ್ಸ್ ಎಲ್ಲ ಸ್ಟ್ರಕ್ಚರಿನ ಡಿಫರೆನ್ಸ್ ಇದ್ರೆ ಏನಂತ ಬರುತ್ತೆ, ಅದು ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಂತ ಬರುತ್ತೆ. ಈ ಸ್ಟ್ರಕ್ಚರಲ್ ಐಸೋಮೆರಿಸಮ್ಸ್ ನ ಮತ್ತೆ ಕ್ಲಾಸಿಫೈ ಮಾಡಿದರೆ, ಮೊದಲನೇದು ಅದರಲ್ಲಿ ಫಸ್ಟ್ ಒನ್ ಇಯರ್ ಈಸ್ ಚೈನ್ ಐಸೋಮೆರಿಸಮ್. ಸೆಕೆಂಡ್ ಒನ್ ಬಂದು ಪೊಸಿಷನ್ ಐಸೋಮೆರಿಸಮ್. ಥರ್ಡ್ ಬಂದು ಫಂಕ್ಷನಲ್ ಐಸೋಮೆರಿಸಮ್. ಫೋರ್ತ್ ಒನ್ ಬಂದು ಮೆಟಾಮೆರಿಸಮ್. ಫಿಫ್ತ್ ಬಂದು ಟಾಟಾಮೆರಿಸಮ್. ಸಿಕ್ಸ್ತ್ ಒನ್ ಬಂದು ರಿಂಗ್ ಚೈನ್ ಐಸೋಮೆರಿಸಮ್. ಹೇಳಿ, ಸ್ಟ್ರಕ್ಚರಲ್ ಐಸೋಮೆರಿಸಮ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ? 6 ಟೈಪ್ಸ್ ಇದೆ. ವಾಟ್ ಈಸ್ ಸ್ಟ್ರಕ್ಚರಲ್ ಐಸೋಮೆರಿಸಮ್? 2 or more compounds having same molecular formula but they differ in the structure is called structural isomerism. ಸ್ಟ್ರಕ್ಚರ್ ನಲ್ಲಿ ವ್ಯತ್ಯಾಸ ಇರೋದು ಸ್ಟ್ರಕ್ಚರಲ್ ಐಸೋಮೆರಿಸಮ್. ಸ್ಟ್ರಕ್ಚರಲ್ ಐಸೋಮೆರಿಸಮ್ಸ್ ಅಲ್ಲಿ ಎಷ್ಟು ತರ ಇದೆ? 6 ಟೈಪ್ಸ್ ಇದೆ. ಚೈನ್ ಇದೆ, ಪೊಸಿಷನ್ ಇದೆ, ಫಂಕ್ಷನಲ್ ಐಸೋಮರ್ ಇದೆ, ಮೆಟಾಮೆರಿಸಮ್ ಇದೆ, ಟಾಟೋಮೆರಿಸಮ್ ಇದೆ, ರಿಂಗ್ ಚೈನ್ ಐಸೋಮೆರಿಸಮ್ ಇದೆ. ಅದೇ ರೀತಿ ಸ್ಟೀರಿಯೋ ಐಸೋಮೆರಿಸಮ್ಸ್ ಅಂದ್ರೆ differ in the spatial arrangement but molecular formula is the same. It is of 2 types. One is geometrical isomerism and another one is optical isomerism. Geometrical isomerism and optical isomerism. I repeat once again, isomerism andre 2 or more compounds having same molecular formula but they differ in the physical and chemical properties is called isomerism. Properties ಅಲ್ಲಿ ವ್ಯತ್ಯಾಸ ಬರೋದನ್ನ ಐಸೋಮೆರಿಸಮ್ಸ್ ಅಂತೀವಿ. ಯಾಕೆ ಪ್ರಾಪರ್ಟೀಸ್ ಅಲ್ಲಿ ಡಿಫರೆನ್ಸ್ ಬರ್ತಾ ಇದೆ? ಐದರ್ ಮೇ ಬಿ ಡಿಫರ್ ಇನ್ ದ ಸ್ಟ್ರಕ್ಚರ್ ಆಗಿದ್ರೆ ಸ್ಟ್ರಕ್ಚರಲ್ ಐಸೋಮೆರಿಸಮ್, ಸ್ಪೇಷಿಯಲ್ ಅರೇಂಜ್ಮೆಂಟ್ ಅಲ್ಲಿ ಡಿಫರೆನ್ಸ್ ಇದ್ದಾಗ ಸ್ಟೀರಿಯೋ ಐಸೋಮೆರಿಸಮ್. ಸ್ಟ್ರಕ್ಚರ್ ನಲ್ಲಿ ಯಾವ್ಯಾವ್ದ್ರಲ್ಲಿ ಡಿಫರೆನ್ಸ್ ಬರುತ್ತೆ? ಚೈನ್ ಅಲ್ಲಿ ಬಂದ್ರೆ, ಮೇನ್ ಚೈನ್ ಅಲ್ಲಿ ಬಂದ್ರೆ ಚೈನ್ ಐಸೋಮೆರಿಸಮ್, ಪೊಸಿಷನ್ ಆಫ್ ದ ಸಬ್ಸ್ಟಿಟ್ಯೂಯೆಂಟ್ ಬಂದಾಗ ಪೊಸಿಷನ್ ಐಸೋಮೆರಿಸಮ್, ಫಂಕ್ಷನಲ್ ಗ್ರೂಪ್ ಅಲ್ಲಿ ವ್ಯತ್ಯಾಸ ಬಂದಾಗ ಫಂಕ್ಷನಲ್ ಐಸೋಮೆರಿಸಮ್. ಸೊ ನೇಚರ್ ಆಫ್ ದ ಆಲ್ಕೈಲ್ ಗ್ರೂಪ್ಸ್ ಅಲ್ಲಿ ಡಿಫರೆನ್ಸ್ ಬಂದಾಗ ಮೆಟಾಮೆರಿಸಮ್. ಸೊ ಪೊಸಿಷನ್ ಆಫ್ ಹೈಡ್ರೋಜನ್ ಅಲ್ಲಿ ವ್ಯತ್ಯಾಸ ಬಂದ್ರೆ ಟಾಟಾಮೆರಿಸಮ್. ಸೊ ರಿಂಗ್ ಚೈನ್ ಐಸೋಮೆರಿಸಮ್ಸ್. ದೀಸ್ ಆರ್ ದ 6 ಡಿಫರೆಂಟ್ ಟೈಪ್ಸ್ ಆಫ್ ಸ್ಟ್ರಕ್ಚರಲ್ ಐಸೋಮೆರಿಸಮ್. ಸ್ಟ್ರಕ್ಚರಲ್ ಐಸೋಮೆರಿಸಮ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ? 6 ಟೈಪ್ಸ್ ಇದೆ. ಸ್ಟೀರಿಯೋ ಐಸೋಮೆರಿಸಮ್ಸ್ ಅಲ್ಲಿ ಎಷ್ಟು ತರ ಇದೆ? ಜಿಯೋಮೆಟ್ರಿಕಲ್ ಐಸೋಮೆರಿಸಮ್ ಅಂಡ್ ಆಪ್ಟಿಕಲ್ ಐಸೋಮೆರಿಸಮ್ 2 ತರ ಇದೆ. ಓಕೆನಾ? ಸೊ ಐಸೋಮೆರಿಸಮ್ ಇಸ್ ನಥಿಂಗ್ ಬಟ್ 2 or more compounds having same molecular formula but differ in the physical and chemical properties is called isomerism. ಬರೀ ಐಸೋಮೆರಿಸಮ್ಸ್ ಅಂದಾಗ ಪ್ರಾಪರ್ಟೀಸ್ ಅಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳ್ಬೇಕು. ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಂತ ಅಂದಾಗ ಡಿಫರ್ ಇನ್ ದ ಸ್ಟ್ರಕ್ಚರ್, ಸ್ಪೆಸಿಫಿಕ್ ಆಗಿ ಯಾವುದ್ರಲ್ಲಿ ಅಂತ ಹೇಳ್ಬೇಕು. ಈ ಜನರಲ್ ಆಗಿ ನೀವು ಐಸೋಮೆರಿಸಮ್ ಅಂತ ತಗೊಂಡಾಗ ಪ್ರಾಪರ್ಟೀಸ್ ಅಲ್ಲಿ ಡಿಫರೆನ್ಸ್ ಇದೆ ಬಟ್ ಮಾಲಿಕ್ಯುಲರ್ ಫಾರ್ಮುಲಾಸ್ ಸೇಮ್ ಇದೆ. 2 or more compounds having same molecular formula differ in the properties is called isomerism. So 2 or more compounds having same molecular formula but differ in the structure is called structural isomerism. 2 or more compounds having same molecular formula but differ in the spatial arrangement of elements atoms is called stereoisomerism. So structural isomerism is again of 6 types: chain isomerism, position isomerism, functional isomerism, metamerism, tautomerism, ring chain isomerism. Stereoisomerism is of 2 types. One is geometrical isomerism, another one is optical isomerism. Okay na? So isomerisms ಅಲ್ಲಿ ಎಷ್ಟು ಟೈಪ್ಸ್ ಇದೆ? 2 ಟೈಪ್ಸ್. ಯಾವ್ಯಾವು? ಒಂದು ಸ್ಟ್ರಕ್ಚರಲ್, ಇನ್ನೊಂದು ಸ್ಟೀರಿಯೋ.
ಸ್ಟ್ರಕ್ಚರಲ್ ನಲ್ಲಿ ಎಷ್ಟು ತರ ಇದೆ? 6 ಟೈಪ್ಸ್. ಯಾವ್ಯಾವು? ಚೈನ್, ಪೊಸಿಷನ್, ಫಂಕ್ಷನಲ್, ಮೆಟಾಮೆರಿಸಮ್, ಟಾಟಾಮೆರಿಸಮ್, ರಿಂಗ್ ಚೈನ್ ಐಸೋಮೆರಿಸಮ್. ಸ್ಟೀರಿಯೋ ಐಸೋಮೆರಿಸಮ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ? 2 ಟೈಪ್ಸ್ ಇದೆ. ಒಂದು ಜಿಯೋಮೆಟ್ರಿಕಲ್ ಐಸೋಮೆರಿಸಮ್, ಇನ್ನೊಂದು ಆಪ್ಟಿಕಲ್ ಐಸೋಮೆರಿಸಮ್. ಓಕೆನಾ? ಈಗ ನೀವು ಸ್ಟ್ರಕ್ಚರಲ್ ಐಸೋಮೆರಿಸಮ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ವಾಟ್ ಈಸ್ ಸ್ಟ್ರಕ್ಚರಲ್ ಐಸೋಮೆರಿಸಮ್? ಹೇಳಿ. 2 or more compounds, ಸ್ಟ್ರಕ್ಚರಲ್ ಅಂತ ಹೇಳ್ತೀನಿ ನಾನು. 2 or more compounds having same molecular formula but differ in the structure is called structural isomerism. Structural isomerism. 2 or more compounds having same molecular formula but differ in the structure. ಅದರಲ್ಲಿ ಫಸ್ಟ್ ಒನ್ ತಗೊಳ್ತೀನಿ, ಚೈನ್ ಐಸೋಮೆರಿಸಮ್. ವೆರಿ ಇಂಪಾರ್ಟೆಂಟ್, ಎಕ್ಸಾಮಿನೇಷನ್ ಗೆ ಬಹಳ ಸರ್ತಿ ಬಂದಿದೆ ನೋಡಿ. ಈ ಸ್ಟ್ರಕ್ಚರ್ ಅಲ್ಲಿ 6 ಟೈಪ್ಸ್ ಇದೆ ಅಂದಿದೆ. ಚೈನ್ ಇದೆ, ಪೊಸಿಷನ್ ಇದೆ, ಫಂಕ್ಷನಲ್ ಇದೆ, ಮೆಟಾಮೆರಿಸಮ್ ಇದೆ, ಟಾಟಾಮೆರಿಸಮ್ ಇದೆ, ರಿಂಗ್ ಚೈನ್ ಐಸೋಮೆರಿಸಮ್ ಇದೆ. ಈ 6 ಟೈಪ್ಸ್ ಅಲ್ಲಿ ಫಸ್ಟ್ 3 ಇದಾವೆ ನೋಡ್ರಿ. ಚೈನ್, ಪೊಸಿಷನ್, ಫಂಕ್ಷನಲ್. ಚೈನ್, ಪೊಸಿಷನ್, ಫಂಕ್ಷನಲ್. ಚೈನ್ ಐಸೋಮೆರಿಸಮ್, ಪೊಸಿಷನ್ ಐಸೋಮೆರಿಸಮ್, ಫಂಕ್ಷನಲ್ ಐಸೋಮೆರಿಸಮ್. ವೆರಿ ಇಂಪಾರ್ಟೆಂಟ್. ಈ 3 ಐಸೋಮೆರಿಸಮ್ಸ್ ಅಲ್ಲಿ ಒಂದನ್ನ ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ಕಂಪಲ್ಸರಿ 2 ಮಾರ್ಕ್ಸ್ ಕೇಳ್ತಾರೆ. ವಾಟ್ ಈಸ್ ಚೈನ್ ಐಸೋಮೆರಿಸಮ್? ಗಿವ್ ಎಕ್ಸಾಂಪಲ್. ವಾಟ್ ಈಸ್ ಪೊಸಿಷನ್ ಐಸೋಮೆರಿಸಮ್? ಗಿವ್ ಎಕ್ಸಾಂಪಲ್. ವಾಟ್ ಈಸ್ ಫಂಕ್ಷನಲ್ ಐಸೋಮೆರಿಸಮ್? ಗಿವ್ ಎಕ್ಸಾಂಪಲ್. ಕಂಪಲ್ಸರಿ ಈ 3ರಲ್ಲಿ 1-2 ಮಾರ್ಕ್ಸ್ ಕೇಳ್ತಾನೆ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಐಸೋಮೆರಿಸಮ್. ಓಕೆನಾ? ಸೊ ಚೈನ್ ಐಸೋಮೆರಿಸಮ್. ವಾಟ್ ಈಸ್ ಚೈನ್ ಐಸೋಮೆರಿಸಮ್? ಈಗ ಸ್ಟ್ರಕ್ಚರ್ ಅಲ್ಲಿ ವ್ಯತ್ಯಾಸ ಇದ್ರೆ ಸ್ಟ್ರಕ್ಚರಲ್ ಐಸೋಮೆರಿಸಮ್. ಚೈನ್ ಐಸೋಮೆರಿಸಮ್ ಪೊಸಿಷನ್ ನೇಮೇ ಹೇಳುತ್ತೆ. ಚೈನ್ ಐಸೋಮೆರಿಸಮ್ 2 or more compounds, 2 or more compounds ಹೇಳಿ, having same molecular formula, having same molecular formula but differ in carbon main chain, but differ in number of carbons, number of carbon atoms. No allappa, idu number, but differ in a number of carbon atoms present in the main chain. Tell me, what is a chain isomerism? 2 or more compounds having same molecular formula but differ in the number of carbon atoms in the main chain. Tell me once again. 2 or more compounds having same molecular formula but differ in the number of carbon atoms in the main chain. 2 ಅಥವಾ ಅದಕ್ಕಿಂತ ಜಾಸ್ತಿ ಕಾಂಪೌಂಡ್ಸ್ ಗೆ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದ್ದು ಆದ್ರೆ ಮೇನ್ ಚೈನ್ ನಲ್ಲಿ ಕಾರ್ಬನ್ ಆಟಮ್ಸ್ ಇನ ಸಂಖ್ಯೆ ವ್ಯತ್ಯಾಸ ಇದ್ರೆ, ಡಿಫರೆನ್ಸ್ ಇದ್ರೆ, ಅದನ್ನ ನಾವು ಚೈನ್ ಐಸೋಮೆರಿಸಮ್ ಅಂತ ಕರಿತೀವಿ. ಸೊ ಒಂದು ಎಕ್ಸಾಂಪಲ್ ನಾನು ತಗೊಳ್ತೀನಿ. ಬ್ಯೂಟೇನ್ ತಗೊಳ್ಳಿ. ಬ್ಯೂಟೇನ್ CnH2n+2 ಆಲ್ಕೇನಿಗೆ ಅಲ್ವಾ ಜನರಲ್ ಫಾರ್ಮುಲಾ. ಬ್ಯೂಟೇನ್ ಅಂದ್ರೆ 4 ಕಾರ್ಬನ್ಸ್ ಇರುತ್ತೆ. ಆಗ ಫಾರ್ಮುಲಾ ಏನಾಗುತ್ತೆ? C4H10 ಆಗುತ್ತೆ. ಕರೆಕ್ಟ್ ಏನಪ್ಪಾ? C4H10. ಸೊ 4 ಕಾರ್ಬನ್ಸ್ 10 ಹೈಡ್ರೋಜನ್ಸ್ ಇದೆ ಫಾರ್ಮುಲಾದಲ್ಲಿ. ಸೊ ನೋಡಿ, ಈಗ 1 2 3 4 ಕಾರ್ಬನ್ಸ್ ಬರ್ದಿದ್ದೀನಿ. ಸೊ 3 ಹೈಡ್ರೋಜನ್ಸ್ ಇಲ್ಲಿ ಬರಿಬೇಕು ಟರ್ಮಿನಲ್ ಅಲ್ಲಿ. ಇಲ್ಲಿ ಆಲ್ರೆಡಿ 2 ಬಾಂಡ್ ಇದೆ, 2 ಹೈಡ್ರೋಜನ್ಸ್ ಬರೀತೀರಿ. ಇಲ್ಲೂ 2 ಬಾಂಡ್ ಇದೆ, 2 ಹೈಡ್ರೋಜನ್ಸ್ ಬರೀತೀರಿ. ಇಲ್ಲಿ 1 ಬಾಂಡ್ ಇದೆ, 3 ಹೈಡ್ರೋಜನ್ಸ್ ಬರೀತೀರಿ. ಇದರ ನೇಮ್ ಬರೆದ್ರೆ ನೀವೇನ್ ಹೇಳ್ತೀವಿ? ವರ್ಡ್ ರೂಟ್ ಏನ್ ತಗೊಳ್ತೀರಿ? 4 ಕಾರ್ಬನ್ ಆಟಮ್ಸ್ ಇನ್ ಎ ಮೇನ್ ಚೈನ್. ಏನಾಗುತ್ತೆ ಇದು? ಬ್ಯೂಟ್. ಹೇಳಿ, ಏನ್. ಕರೆಕ್ಟ್ ಏನಪ್ಪಾ? ಸಿಂಗಲ್ ಬಾಂಡ್ಸ್ ಇರೋದ್ರಿಂದ ಬ್ಯೂಟೇನ್. ಏನಮ್ಮ ಇದು? ಬ್ಯೂಟೇನ್ ಇಸ್ ದ IUPAC ನೇಮ್ ಆಫ್ ದಿಸ್ ಕಾಂಪೌಂಡ್. ಅದೇ ರೀತಿ ನಾನು ಇನ್ನೂ ಒಂದು ಕಾಂಪೌಂಡ್ ಬರೀತೀನಿ ಇದೇ ಫಾರ್ಮುಲಾಗೆ. ಇನ್ನೊಂದು ಇದು ನೋಡಿ, ಕೌಂಟ್ ಮಾಡಿ ಬೇಕಾದ್ರೆ. 1 2 3 4 ಕಾರ್ಬನ್ಸ್ ಇದೆ. ಹೈಡ್ರೋಜನ್ಸ್ 3 + 2 5, 5 + 2 7, 7 + 3 10. C4H10 ಇದೆ. ಇನ್ನೊಂದು ಮಾಲಿಕ್ಯೂಲ್ ಬರೀತೀನಿ. CH3
ಫಸ್ಟ್ 4 ಕಾರ್ಬನ್ಸ್ 1 2 3 ನೋಡಿ, ಇಲ್ಲಿ 4 ಕಾರ್ಬನ್ ಒಂದೇ ಚೈನ್ ಅಲ್ಲಿ ಬರ್ಕೊಂಡಿದ್ದೆ, ಇಲ್ಲಿ 3ನ್ನ ಒಂದ್ ಚೈನ್ ಅಲ್ಲಿ ಬರ್ಕೊಂಡಿದ್ದೀನಿ, 4ನೇದನ್ನ ಬ್ರಾಂಚ್ ಮಾಡಿದ್ದೀನಿ. ಸೊ ಇಲ್ಲಿ ಎಷ್ಟು ಕಾರ್ಬನ್ಸ್ ಇದೆ? 4 ಕಾರ್ಬನ್ಸ್ ಇದೆ. ಹೈಡ್ರೋಜನ್ಸ್ ಬರೀರಿ, ಇಲ್ಲಿ 3 ಹೈಡ್ರೋಜನ್ಸ್ ಬರಿಬೇಕು, ಇಲ್ಲಿ 3 ಹೈಡ್ರೋಜನ್ಸ್ ಬರಿಬೇಕು, ಇಲ್ಲಿ 3 ಹೈಡ್ರೋಜನ್ಸ್ ಬರಿಬೇಕು. ಈ ಕಾರ್ಬನ್ ಗೆ 1 2 3 ಬಾಂಡ್ಸ್ ಇದೆ, ಇನ್ 1 ಹೈಡ್ರೋಜನ್ ಬರಿಬೇಕು. ಸೊ ಇದರಲ್ಲಿ ಮೇನ್ ಚೈನ್ ಯಾವ್ದು ತಗೊಳ್ತೀರಿ? ದಿಸ್ ಇಸ್ ದ ಮೇನ್ ಚೈನ್, ದಿಸ್ ಇಸ್ ದ ಮೇನ್ ಚೈನ್, ಕರೆಕ್ಟಾ? ಸೊ ಮೇನ್ ಚೈನ್ ಇದನ್ನ ತಗೊಂಡಾಗ ಇದೇನಾಗುತ್ತೆ? ಈಗ ಬ್ರಾಂಚ್ ಆಗುತ್ತೆ. ಬ್ರಾಂಚ್ ನ ಎಲ್ಲಿ ಬರಿಬೇಕಾಗುತ್ತೆ? ನೀವು ಪ್ರಿಫಿಕ್ಸ್ ಅಲ್ಲಿ ಬರಿಬೇಕಾಗುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್. ಸೆಕೆಂಡ್ ಕಾರ್ಬನ್ ಅಲ್ಲಿ ಮಿಥೈಲ್ ಬ್ರಾಂಚ್ ಇರೋದ್ರಿಂದ 2 ಮಿಥೈಲ್ ಇಸ್ ದ ಪ್ರಿಫಿಕ್ಸ್ ಅಲ್ವೇನಮ್ಮ? ಅದಾದ್ಮೇಲೆ ವರ್ಡ್ ರೂಟ್ 3 ಕಾರ್ಬನ್ಸ್ ಇನ್ ಮೇನ್ ಚೈನ್ ಏನಾಗುತ್ತೆ? ಪ್ರೋಪ್. ಸಿಂಗಲ್ ಬಾಂಡ್ಸ್ ಇರೋದ್ರಿಂದ ಏನ್ 2 ಮಿಥೈಲ್ ಪ್ರೊಪೇನ್, ಇದು ಬ್ಯೂಟೇನ್. ಅರ್ಥ ಆಗ್ತಿದ್ಯಾ ಎವ್ರಿವನ್? ಸೊ 2 ಮಿಥೈಲ್ ಪ್ರೊಪೇನ್ ಮತ್ತೆ ಬ್ಯೂಟೇನ್. CH3 CH CH3 CH3 ಕರೆಕ್ಟಾ? ಇದೆ ತಾನೆ? ನೀವು ಕನ್ಫ್ಯೂಸ್ ಆಗಬಾರ್ದು, ಮತ್ತೆ ಬಾಕಿ ಇದೇನೋ ಬಾಕಿದರೆ ಅವೆಲ್ಲ ಅದಕ್ಕೆ ಬರ್ದು. ಸೊ 2 ಮಿಥೈಲ್ ಪ್ರೊಪೇನ್ ಅಂಡ್ ಬ್ಯೂಟೇನ್. ಇದು ಫಾರ್ಮುಲಾ ನೋಡಿ, 1 2 3 4 ಕಾರ್ಬನ್ಸ್, ಹೈಡ್ರೋಜನ್ಸ್ 3 + 3 6 6 + 3 9 + 1 10 C4H10. ಇದು C4H10, ಇದು C4H10. ಆದ್ರೆ ಇದು ಬ್ಯೂಟೇನು, ಇದು 2 ಮಿಥೈಲ್ ಪ್ರೊಪೇನು. ಇದರಲ್ಲಿ ಮೇನ್ ಚೈನ್ ಅಂತ ಏನ್ ತಗೊಂಡಿದ್ರಿ? ಇದರಲ್ಲಿ 4 ಕಾರ್ಬನ್ಸ್ ಇದೆ. ಇದರಲ್ಲಿ ಮೇನ್ ಚೈನ್ ಅಂತ ನೀವೇನ್ ತಗೊಂಡಿದ್ರಿ? ಅದರಲ್ಲಿ 3 ಕಾರ್ಬನ್ಸ್ ಇದೆ. ಸೊ ಎರಡೂ ಕಾಂಪೌಂಡ್ಸಿಗೂ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, ಆದ್ರೆ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ದ ಮೇನ್ ಚೈನ್ ಏನಿದೆ? ವ್ಯತ್ಯಾಸ ಇದೆ, ಡಿಫರೆನ್ಸ್ ಇದೆ. 2 or more compounds having same molecular formula but differ in the number of carbon atoms in the main chain. ಇದನ್ನ ಏನಂತ ಕರಿತೀರಾ ನೀವು? ಚೈನ್ ಐಸೋಮೆರಿಸಮ್ ಅಂತ ಕರಿತೀರಾ. ಟೆಲ್ ಮಿ ವಾಟ್ ಈಸ್ ಚೈನ್ ಐಸೋಮೆರಿಸಮ್? ಗಿವ್ ಎಕ್ಸಾಂಪಲ್. 2 or more compounds having same molecular formula but differ in number of carbon atom present in the main chain. ಒಂದೇ ಎಕ್ಸಾಂಪಲ್ ಬರೆದ್ರೆ ಐಸೋಮೆರಿಸಮ್ ಬರಲ್ಲಪ್ಪ, 2 ಬರೀಲೇಬೇಕು ಕಂಪಲ್ಸರಿ. ಇವೆರಡರಲ್ಲೂ ಕೂಡ ಮಾಲಿಕ್ಯುಲರ್ ಫಾರ್ಮುಲಾ ಸೇಮು, ಆದ್ರೆ ಪ್ರಾಪರ್ಟಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ದ ಮೇನ್ ಚೈನ್ ಏನಮ್ಮ? ಡಿಫ್ರೆನ್ಸ್. ಅದನ್ನ ತೋರಿಸ್ಬೇಕಂದಾಗ ನೀವು ಎರಡನ್ನೂ ಬರಿಬೇಕಾಗುತ್ತೆ. ಓಕೆನಾ? ಗಿವ್ ಎಕ್ಸಾಂಪಲ್ ಅಂತ ಇಟ್ಟಿಗೆ ನಮ್ಮವ್ರು ಏನ್ ಮಾಡ್ತಾರೆ? ಇದೊಂದು ಬರೀತಾರೆ. ಇದೊಂದು ಬರೆದ್ರೆ ನೀವು ಇದರಲ್ಲಿರೋದನ್ನು ಇನ್ನೊಂದನ್ನು ಕಂಪೇರ್ ಮಾಡ್ಬೇಕಾಗೋದಿಲ್ಲ, ಹಾಗಾಗಿ ಎರಡನ್ನೂ ಬರಿಬೇಕು ನೀವು ಎಕ್ಸಾಂಪಲ್ಸ್. ಓಕೆನಾ? ಸೊ ನೆಕ್ಸ್ಟ್ ಚೈನ್ ಐಸೋಮೆರಿಸಮ್ ಆಯ್ತು. ಪೊಸಿಷನ್ ಐಸೋಮೆರಿಸಮ್ ಎರಡನೇ ಯಾವುದು? ಪೊಸಿಷನ್ ಐಸೋಮೆರಿಸಮ್ ಎರಡನೇದಪ್ಪ. ಪೊಸಿಷನ್ ಐಸೋಮೆರಿಸಮ್, ಪೊಸಿಷನ್ ಐಸೋಮೆರಿಸಮ್, ಪೊಸಿಷನ್ ಐಸೋಮೆರಿಸಮ್. ಸೊ ಪೊಸಿಷನ್ ಐಸೋಮೆರಿಸಮ್ ಅಂದ್ರೆ ಏನು? 2 or more compounds having the same molecular formula, but differ in position of substituent or functional group. Position of substituent or functional group. 2 or more compounds having same molecular formula but differ in the position of substituent or functional group. ಸೊ ಎರಡರಲ್ಲೂ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರಬೇಕು, ಆದ್ರೆ ಪೊಸಿಷನ್ ಆಫ್ ದ ಫಂಕ್ಷನಲ್ ಗ್ರೂಪ್ ಅಥವಾ ಪೊಸಿಷನ್ ಆಫ್ ಸಬ್ಸ್ಟಿಟ್ಯೂಯೆಂಟ್ ಏನಿರ್ಬೇಕು? ಚೇಂಜ್ ಇರಬೇಕು. ಒಂದು ಎಕ್ಸಾಂಪಲ್ ತಗೊಳ್ತೀನಿ, ನಾನು ಅವಾಗಲೇ ಬರ್ತಿದ್ದೆ. C4H9Cl ಮಾಲಿಕ್ಯುಲರ್ ಫಾರ್ಮುಲಾ ಬರ್ಕೊಂಡಿದ್ದೀನಿ. ಇಲ್ಲಿ 4 ಕಾರ್ಬನ್ ಆಟಮ್ಸ್ ಇದೆ ಮೇನ್ ಚೈನ್, 1 2 3 4. ಸೊ ಇನ್ನೇನಿದೆ? Cl ಇದೆ. ಹೈಡ್ರೋಜನ್ಸ್ 9 ಇದಾವೆ. 3 + 2 5 + 2 7 + 2 9. ಸೊ ಇದ್ರ ಹೆಸರು ಬರೆದ್ರೆ ಏನಮ್ಮ? 1 ಕ್ಲೋರೋ ಹೇಳಿ ಬ್ಯೂಟೇನ್, 1 ಕ್ಲೋರೋ ಬ್ಯೂಟೇನ್. ಫಸ್ಟ್ ಪ್ರಿಫಿಕ್ಸ್ ಅಲ್ಲಿ ಹೋಗ್ಬೇಕು ಹ್ಯಾಲೋಜನ್, ಫಸ್ಟ್ ಕಾರ್ಬನ್ ಬಾಂಡ್ ಆಗಿದೆ. 1 ಕ್ಲೋರೋ ಬ್ಯೂಟ್ ಅನ್ನೋದು ವರ್ಡ್ ರೂಟ್, 4 ಕಾರ್ಬನ್ಸ್ ಇನ್ ಮೇನ್ ಚೈನ್, ಸಿಂಗಲ್ ಬಾಂಡ್ಸ್ ಇರೋದ್ರಿಂದ ಏನ್
1 ಕ್ಲೋರೋಬ್ಯೂಟೇನ್ 1 ಕ್ಲೋರೋಬ್ಯೂಟೇನ್. ಅದೇ ರೀತಿ ಮತ್ತೆ 4 ಕಾರ್ಬನ್ ಆಟಮ್ಸ್ ಬರೀತೀನಿ. ಎರಡನೇ ಕಾರ್ಬನ್ಗೆ Cl ತಗೊಳ್ಳಿ, ಇದು H3 H2 H H3. ಸೊ ಇದ್ರ ಹೆಸರು ಬರೆದ್ರೆ 4 ಕಾರ್ಬನ್ಸ್ ಇನ್ ಎ ಮೇನ್ ಚೈನ್. ಸೆಕೆಂಡ್ ಕಾರ್ಬನ್ ಅಲ್ಲಿ Cl ಇರೋದ್ರಿಂದ ಇದೇನಾಗುತ್ತೆ 2 ಕ್ಲೋರೋಬ್ಯೂಟೇನ್ ಆಗುತ್ತೆ. ಏನಾಗುತ್ತೆ ಇದು 2 ಕ್ಲೋರೋಬ್ಯೂಟೇನ್. 1 ಕ್ಲೋರೋಬ್ಯೂಟೇನಿಗೂ 2 ಕ್ಲೋರೋಬ್ಯೂಟೇನಿಗೂ ಕಂಪೇರ್ ಮಾಡಿ ಕ್ಲೋರೋ ಗ್ರೂಪಿನ ಪೊಸಿಷನ್ ಫಸ್ಟ್ ಕಾರ್ಬನ್ ಇದೆ, ಇಲ್ಲಿ ಕ್ಲೋರೋ ಗ್ರೂಪಿನ ಪೊಸಿಷನ್ ಸೆಕೆಂಡ್ ಕಾರ್ಬನ್ ಇದೆ. ಸೊ ಇದು C4H9Cla, ಇದು C4H9Cla. Both are having same molecular formula, but they differ in the position of the substituent or position of the ಫಂಕ್ಷನಲ್ ಗ್ರೂಪ್. ಹೌದೇನಪ್ಪ, ಇಲ್ಲಿ ಫಂಕ್ಷನಲ್ ಗ್ರೂಪ್ Cl ಫಸ್ಟ್ ಕಾರ್ಬನ್ ಬಾಂಡ್ ಆಗಿದ್ರೆ, ಇಲ್ಲಿ ಫಂಕ್ಷನಲ್ ಗ್ರೂಪ್ Cl ಎಲ್ಲಿ ಬಾಂಡ್ ಆಗಿದೆ, ಸೆಕೆಂಡ್ ಕಾರ್ಬನ್ ಗೆ ಬಾಂಡ್ ಆಗಿದೆ. ಜಸ್ಟ್ ದೇ ಆರ್ ಡಿಫರ್ ಬೈ ದ ಪೊಸಿಷನ್ ಆಫ್ ದ ಫಂಕ್ಷನಲ್ ಗ್ರೂಪ್ ಆರ್ ಸಬ್ಸ್ಟಿಟ್ಯೂಯೆಂಟ್. ಅರ್ಥ ಆಗ್ತಿದ್ಯಾ? ಇದನ್ನ ಏನಂತ ಕರಿತೀವಿ ನಾವು? ಪೊಸಿಷನ್ ಐಸೋಮೆರಿಸಮ್ ಅಂತ ಕರಿತೀವಿ. ಹೇಳಿ, ವಾಟ್ ಈಸ್ ಪೊಸಿಷನ್ ಐಸೋಮೆರಿಸಮ್? 2 or more compounds having same molecular formula but differ in the position of the substituent or branches is called position isomerism. So next example, 1 chlorobutane 2 chlorobutane. ಅದಕ್ಕೆ 1 butene ತಗೊಳ್ಬಹುದು, 2 butene, 1 butene 2 butene ಅದನ್ನು ತಗೊಳ್ಬಹುದು. ಬಹಳಷ್ಟು ಎಕ್ಸಾಂಪಲ್ಸ್ ಬರ್ತವೆ. ಓಕೆನಾ? ನೆಕ್ಸ್ಟ್ ಮೂರನೇದು ಬಂದು ಫಂಕ್ಷನಲ್ ಐಸೋಮೆರಿಸಮ್. Functional isomerism. Functional isomerism. Functional isomerism. Functional isomerism. So 2 or more compounds. 2 or more compounds having same molecular formula, having same molecular formula but differ in the functional group, but differ in functional group, but differ in the functional group is called functional isomerism. Really, what is functional isomerism? 2 or more compounds having same molecular formula but differ in the functional group. So ಎರಡು ಅಥವಾ ಜಾಸ್ತಿ ಕಾಂಪೌಂಡ್ಸ್ ಅಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದ್ದು ಫಂಕ್ಷನಲ್ ಗ್ರೂಪ್ ಅಲ್ಲಿ ವ್ಯತ್ಯಾಸ ಇದ್ರೆ, ಫಂಕ್ಷನಲ್ ಗ್ರೂಪ್ ಅಲ್ಲಿ ವ್ಯತ್ಯಾಸ ಇದ್ರೆ ಅದನ್ನ ಏನಂತ ಕರಿತೀವಿ ನಾವು? ಫಂಕ್ಷನಲ್ ಐಸೋಮೆರಿಸಮ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ತಗೊಂಡ್ರೆ C4H10O, C4H10 ಇದು ಬೇಡ, C2H6O ತಗೊಳ್ಳಿ. C2H6O, C2H6O. ಸೊ C2H6O 2 ಕಾರ್ಬನ್ 6 ಹೈಡ್ರೋಜನ್ 1 ಆಕ್ಸಿಜನ್. ಇದಕ್ಕೆ ನಾವು ಏನ್ ಬರಿಬಹುದು? 2 ಕಾರ್ಬನ್ ಇದೆ, C ಬರಿಬಹುದು ಅಲ್ವೇನಪ್ಪ. ಜೊತೆಗೆ ಆಕ್ಸಿಜನ್ ಇರೋದ್ರಿಂದ OH ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್ ಬರಿಬಹುದು. ಹೌದಾ? ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್ ಬರಿಬಹುದು. ಸೊ ನೋಡಿ, ಮುಕ್ಕಿರೋದು ಹೈಡ್ರೋಜನ್ಸ್ ಬ್ಯಾಲೆನ್ಸ್ ಮಾಡಿ. ಈ ಕಾರ್ಬನ್ 1 ಬಾಂಡ್ ಇದೆ, ಇದಕ್ಕೆ 3 ಹೈಡ್ರೋಜನ್ ಬರಿತೀನಿ. ಈ ಕಾರ್ಬನ್ 2 ಬಾಂಡ್ ಇದೆ, ಎಷ್ಟು ಹೈಡ್ರೋಜನ್ ಬರಿಬೇಕು? 2 ಹೈಡ್ರೋಜನ್ ಬರಿಬೇಕು. ಈಗ ಕೌಂಟ್ ಮಾಡಿ, 2 ಕಾರ್ಬನ್ಸ್ C2, 6 ಹೈಡ್ರೋಜನ್ಸ್ ಇರಬೇಕು. 3 + 2 5 + 1 6 ಹೈಡ್ರೋಜನ್ ಇದೆ, 1 ಆಕ್ಸಿಜನ್ ಇದೆ. ಸೊ ದಿಸ್ ಇಸ್ ವಾಟ್ ಇಥೈಲ್ ಆಲ್ಕೋಹಾಲ್. ಇಥೈಲ್ ಆಲ್ಕೋಹಾಲ್ ಇದು ಇಥೈಲ್ ಆಲ್ಕೋಹಾಲ್. ಕಾಮನ್ ನೇಮ್ ಇದ್ರೆ ಇಥೈಲ್ ಆಲ್ಕೋಹಾಲ್. IUPAC ನೇಮ್ ಬರಿಬೇಕಂದ್ರೆ ಏನ್ ಮಾಡ್ತೀರಿ? ಇಥನೋಲ್, ಇಥನೋಲ್ ಅಂತ ಬರೀತೀವಿ. ಅದೇ ಇನ್ನೊಂದು ಬರೀತೀವಿ ನೋಡಿ, CH3OCH3. ನೋಡಿ, ಇದು ಈಥರ್ ಫಂಕ್ಷನಲ್ ಗ್ರೂಪ್. ಇದು ಏನಮ್ಮ? ಇದು ಈಥರ್ ಫಂಕ್ಷನಲ್ ಗ್ರೂಪ್. ಇದರ ಹೆಸರು ಬಂದು ಡೈಮಿಥೈಲ್ ಈಥರ್. ಡೈಮಿಥೈಲ್ ಈಥರ್, ಡೈಮಿಥೈಲ್ ಈಥರ್. ನೋಡ್ರಿ, ಇದರಲ್ಲೂ C2H6 3 + 3 6O.
So C2H6O, C2H6O. Both are having same molecular formula, but they differ by the functional group. Here the functional group is alcohol. Here the functional group is ether. ಇಲ್ಲಿ ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್ ಇದೆ, ಇಲ್ಲಿ ಈಥರ್ ಫಂಕ್ಷನಲ್ ಗ್ರೂಪ್ ಇದೆ. ನೆನ್ಪಿಟ್ಕೊಳ್ಳಿ, 4 ಇಂಪಾರ್ಟೆಂಟ್ ಫಂಕ್ಷನಲ್ ಗ್ರೂಪ್ಸ್ ನ ಆಲ್ಕೋಹಾಲ್ಸ್ ಆರ್ ದ ಫಂಕ್ಷನಲ್ ಐಸೋಮರ್ಸ್ ಆಫ್ ಈಥರ್ಸ್. ಅದೇ ರೀತಿ aldehydes are the functional isomers of ketones. ಅದೇ ರೀತಿ carboxylic acids are the functional isomers of esters. ಅದೇ ರೀತಿ cyanides are the functional isomers of isocyanide. ಇವು 4 ನೆನಪಿಟ್ಕೊಂಡಿದ್ವಿ ಪಾಯಿಂಟ್. ಸೊ ಆಲ್ಕೋಹಾಲಿನ ಫಂಕ್ಷನಲ್ ಐಸೋಮರ್ ಯಾವುದು? ಈಥರ್. ವೈಸ್ ವರ್ಸ, ಈಥರ್ ನ ಫಂಕ್ಷನಲ್ ಐಸೋಮರ್ ಯಾವುದು? ಆಲ್ಕೋಹಾಲ್. ಅದೇ ರೀತಿ ಆಲ್ಡಿಹೈಡ್ ನ ಫಂಕ್ಷನಲ್ ಐಸೋಮರ್ ಕೀಟೋನ್, ಕೀಟೋನ್ ನ ಫಂಕ್ಷನಲ್ ಐಸೋಮರ್ ಆಲ್ಡಿಹೈಡ್. ಅದೇ ರೀತಿ ಕಾರ್ಬಾಕ್ಸಿಲಿಕ್ ಆಸಿಡ್ ನ ಫಂಕ್ಷನಲ್ ಐಸೋಮರ್ ಎಸ್ಟರ್, ಎಸ್ಟರ್ ನ ಫಂಕ್ಷನಲ್ ಐಸೋಮರ್ ಕಾರ್ಬಾಕ್ಸಿಲಿಕ್ ಆಸಿಡ್. ಸೈನೈಡ್ಸ್ ಇನ್ ಫಂಕ್ಷನಲ್ ಐಸೋಮರ್ ಐಸೋಸೈನೈಡ್ಸ್, ಐಸೋಸೈನೈಡ್ಸ್ ಇನ್ ಫಂಕ್ಷನಲ್ ಐಸೋಮರ್ ಯಾವುದು? ಸೈನೈಡ್ಸ್. ಅಂದ್ರೆ ಆಲ್ಕೋಹಾಲ್ ಫಂಕ್ಷನಲ್ ಐಸೋಮರಿಸಮ್ ತೋರಿಸುತ್ತೆ ಯಾವ್ದ್ರ ಜೊತೆಗೆ? ಈಥರ್ ಜೊತೆಗೆ ಮಾತ್ರನೇ. ಅರ್ಥ ಆಗ್ತಿದ್ಯಾ? ಅದೇ ರೀತಿ ಆಲ್ಡಿಹೈಡ್ ಇನ ಫಂಕ್ಷನಲ್ ಐಸೋಮರ್ ಯಾವುದು? ಕೀಟೋನ್. ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇನ ಫಂಕ್ಷನಲ್ ಐಸೋಮರ್ ಯಾವುದು? ಎಸ್ಟರ್. ಸೈನೈಡ್ಸ್ ಇನ ಫಂಕ್ಷನಲ್ ಐಸೋಮರ್ ಯಾವುದು? ಐಸೋಸೈನೈಡ್ಸ್. ಇವಿಷ್ಟು ನೆನಪಿಟ್ಕೊಂಡಿರಿ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು, ಆಲ್ಕೋಹಾಲ್ ತಗೊಂಡಿದ್ದೀನಿ, OH ಗ್ರೂಪ್ ಇರೋದು. ಇದರ ಫಂಕ್ಷನಲ್ ಐಸೋಮರ್ ಯಾವುದು? ಈಥರ್ ಬರ್ತಿದ್ದೀನಿ. ಅರ್ಥ ಆಗ್ತಿದ್ಯಾ? 3 ಸ್ಟ್ರಕ್ಚರಲ್ ಐಸೋಮರಿಸಮ್ ನಾನು ಇವತ್ತು ನಿಮಗೆ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದು ಚೈನ್ ಐಸೋಮೆರಿಸಮ್, ಇನ್ನೊಂದು ಪೊಸಿಷನ್ ಐಸೋಮೆರಿಸಮ್, ಇನ್ನೊಂದು ಫಂಕ್ಷನಲ್ ಐಸೋಮೆರಿಸಮ್. ನೋಡಿ, ಈ 3 ಐಸೋಮೆರಿಸಮ್ಸ್ ಅಲ್ಲಿ ಒಂದನ್ನ ಕಂಪಲ್ಸರಿ 2 ಮಾರ್ಕ್ಸ್ ಗೆ ಕೇಳ್ತಾರೆ. ಕರೆಕ್ಟ್ ಆಗಿ ನೋಡಿ ಇದು ಮಾಡ್ಕೊಳ್ಳಿ. ಸೊ ನಾನು ಮತ್ತೆ ನಿಮಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಭೇಟಿ ಮಾಡ್ತೀನಿ. ಸೊ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.